ಜೈ ಜವಾನ್ ಜೈ ಕಿಸಾನ್. ನಮ್ಮಪ್ಪ ರೈತ, ಊಟ ಕೊಡೋ ದಾತ. ಹಾಯ್ ಫ್ರೆಂಡ್ಸ್, ಇವತ್ತು ಹೆಂಗೆ ಗೊತ್ತಾ, ಆಲೂಗಡ್ಡೆನ ಹೆಂಗೆ ನಾಟಿ ಮಾಡೋದಂತ ಗೊತ್ತಾ ಹೇಳ್ಕೊಡ್ತೀವಿ, ಬನ್ನಿ ಫ್ರೆಂಡ್ಸ್. ಜೈ ಜವಾನ್ ಜೈ ಕಿಸಾನ್. ಏನೇ ಬೆಳೆ ಹಾಕಲಿ, ಬೆಳೆ ಹಾಕಿ ಮುಂಚೆ ಪೂಜೆ ಮಾಡಿ ಕೆಲಸ ಶುರು ಹಚ್ಕೊಳ್ಳೋದು ನಮ್ಮ ಸಂಪ್ರದಾಯ. ಗೊಬ್ಬರಗಳೆಲ್ಲ ಯಾವ್ದು ಹಾಕ್ಬೇಕಂದ್ಬಿಟ್ಟು ಎಲ್ಲ ನೆನ್ನೆ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಸೊ ಹೀಗಾಗಿ ಸಾಲು ಮಾಡೋದು ಎಷ್ಟಪ್ಪ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಕಡುಗು 2 ಅಡಿ ಅಂತರ ಇರಬೇಕು. ಆ ಥರ ಇದ್ರೇ ಚೆನ್ನಾಗಿ ಇಳುವರಿ ಬರೋದು, ಮತ್ತು ಹಸಿರುಗಡ್ಡಿಗಳು ಬರ್ದಿರ ತೇಲ್ಕೊಳ್ದಿರ ಚೆನ್ನಾಗಿ ಇಳುವರಿ ಬರುತ್ತೆ. ಅದಕ್ಕೋಸ್ಕರ 2 ಅಡಿಗೆ ನಾವು ಓಡಿಸ್ತಾ ಇದ್ದೀರಿ. ಸೊ ಅಣ್ಣವರು ಸ್ವಲ್ಪ ಬೇರೆ ಕಡೆ ಕೆಲಸ ಇದೆ ಅಂದ್ಬಿಟ್ಟು ನೈಟಲ್ಲೇ ಬಂದು ಈ ಥರ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಹೊಡೆದಿದ್ದಾರೆ ನೋಡಿ ಕಡ್ಗಳು ಅಂದ್ಬಿಟ್ಟು ನೀವು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಬೀಜದ ವಿಷಯಕ್ಕೆ ಬಂದರೆ ನೆನ್ನೆ ಆಲ್ರೆಡಿ ಬೀಜ ತೊಗೊಂಬಂದು ಕಟ್ ಮಾಡಿ ಅದಕ್ಕೆ ಬೀಜೋಪಚಾರ ಮಾಡಿದ್ದೀವಿ. ಡೈತಿನ್ M45 ಅಂದ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೊಡೆದಿದ್ದೀನಿ ಔಷಧಿನ. ಏನಕ್ಕಪ್ಪ ಔಷಧಿ ಹೊಡೆದಿರೋದು ಅಂದರೆ ನಾವು ಮಣ್ಣಲ್ಲಿ ಮುಚ್ಚಿದ್ರೆ ಹುಳ ಏನು ತಿನ್ನಬಾರ್ದು ಅಂದ್ಬಿಟ್ಟು ಆ ಥರ ನಾನು ಔಷಧಿ ಹೊಡೆದ್ಬಿಟ್ಟು ಅದನ್ನೆಲ್ಲ ತೊಗೊಂಬಂದು ಈಗ ನೋಡಿ ಚೆಲ್ಬಿಟ್ಟು ಬೀಜ ನಾಟಿ ಮಾಡ್ತಾ ಇದ್ದಾರೆ. ಯಾವ ಥರ ನಾಟಿ ಮಾಡಬೇಕು, ಎಷ್ಟು ಡಿಸ್ಟೆನ್ಸ್ಗೆ ಮಾಡಬೇಕು ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಒಂದು ಗಡ್ಡೆಯಿಂದ ಇನ್ನೊಂದು ಗಡ್ಡೆ ನಾವು ನಡಬೇಕಾದ್ರೆ 3/4 ಅಡಿಗೆ ನಾಟಿ ಮಾಡಬೇಕು. ಸೊ ಹಾಗಾಗಿ 2 ಒಂದು ಹತ್ರ ಇಡಬಾರ್ದು, ಒಂದೊಂದೇ ಇಟ್ಕೊಂಡು ನೀಟಾಗಿ ಊದ್ಕೊಂಡು ಹೋಗ್ಬೇಕು. ಯಾವ ಥರ ಉಳ್ತಾ ಇದ್ದಾರೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಜನ 1 ಅಡಿ ಉಳ್ತಾರೆ. ಸೊ ನಾವು ಆದರೆ 3/4 ಅಡಿಗೆ ಊತಿರೋದು. ಸೊ ಹಾಗಾಗಿ ಇದು ಕಟ್ ಮಾಡಿರೋ ಗಡ್ಡೆ ನಾವು ಯಾವ ಥರ ಉಳ್ತಾ ಇದ್ದೀರ ಅಂದ್ಬಿಟ್ಟು ನೋಡಿಸ್ತಾ ಇದ್ದೀನಿ ನೋಡಿ. ಮತ್ತು ಕಟ್ ಮಾಡಿದ್ದೆಲ್ಲ ಆದಮೇಲೆ, ಇದು ಊತದ್ದೆಲ್ಲ ಆದಮೇಲೆ ಮತ್ತೆ ನಾವು ಸಾಲ್ವ್ ಮಾಡಬೇಕು, ಅದು ತೋರಿಸ್ಕೊಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಐಡಿನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿಕೊಂಡು ಈ ಮಾಹಿತಿನ ಎಲ್ಲ ರೈತರಿಗೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಊತಿದ್ದು ಆಯಿತು, ಮಧ್ಯಾಹ್ನ ಆಯಿತು, ಮತ್ತು ಹೊಟ್ಟೆಗೆ ಊಟ ಬೇಕು. ಸೊ ಹಾಗಾಗಿ ನಮ್ಮಮ್ಮ ಅಡುಗೆ ಮಾಡಿಕೊಂಡು ಬಂದರು. ಏನೆಲ್ಲ ಅಡುಗೆ ಮಾಡಿದ್ದಾರೆ ಅಂದರೆ ಕೇಸರಿ ಬಾತು, ಹೆಸರುಬೇಳೆ, ಅನ್ನ, ಸಾಂಬಾರು, ಮುದ್ದೆ, ಹಪ್ಪಳ ಎಲ್ಲ ಮಾಡಿಕೊಂಡು ಊಟನೂ ಮಾಡಿಕೊಂಡ್ರು ಎಲ್ಲನೂ. ಸೊ ನೋಡಿ ಎಲ್ಲನೂ ನಮ್ಮಪ್ಪ, ನಮ್ಮಮ್ಮ, ನನ್ನ ವೈಫು ಎಲ್ಲನೂ ಬಡಿಸಿದ್ರು ಸೇರಿಕೊಂಡು ಊಟನೂ ಎಲ್ಲ ತಿಂದ್ಕೊಂಡ್ವಿ. ಇನ್ನು ಬಸವಣ್ಣವ್ರಿಗೂ ಪೂಜೆ ಎಲ್ಲ ಮಾಡಿ ಅವ್ರು ರೆಡಿಯಾಗಿದ್ದಾರೆ. ಸಾಲು ಮಾತಬೇಕು. ಏನಕ್ಕಪ್ಪ ಈ ಸಾಲು ಮಾತಾಡೋದು ಅಂದರೆ ನಾವು ಬೀಜ ಸರಿಯಾಗಿ ಮುಚ್ಚಿರಲ್ವಲ್ವಾ, ಅದಕ್ಕೆ ಈ ಥರ ಮುಚ್ಚಿಬಿಟ್ರೆ ಸಾಲು ಮಾತಿ ಕ್ಲೀನಾಗಿ ಮಣ್ಣು ಮುಚ್ಕೊಂಡು ಚೆನ್ನಾಗಿ ಇದು ಬರುತ್ತೆ, ಮೊಳಕೆ ಬರುತ್ತೆ. ಒಂದು 2 ದಿವಸ 3 ದಿವಸ ಬಿಟ್ಟು ನೀರು ಹಾಕ್ಕೊಳ್ಳಿ, ಚೆನ್ನಾಗೇ ಇಳುವರಿ ಮೊಳಕೆ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಯಾವ ಥರ ಸಾಲು ಮಾಡ್ತಾ ಇದ್ದಾರೆ ನಮ್ಮ ಅಣ್ಣವರು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಮುರುಳಿ, ಅಗ್ಗೊಂಡಪಲ್ಲಿ, ಅಂದಗಾಳು, TN ರಾವಣ ಅವರೆಲ್ಲ ನಮ್ಮ ತೋಟದಲ್ಲಿ ಯಾವ ಥರ ಇದು ಮಾಡ್ತಾರೆ ಅಂತ ಬಂದಿದ್ದು ನೋಡಿ.